ಮುದ್ದು ಸೊಸೆ ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ನೋಡಮ್ಮ ಆ ಹುಡುಗಿನ ಸುಭಾಷನ್ಗೆ ತನ್ಕೊಳೋದ್ರಲ್ಲಿ ನಂದು ಯಾವ್ದು ಅಭ್ಯಂತರ ಇಲ್ಲ ಅಂತೆಲ್ಲ ಹೇಳ್ತಾರೆ. ಸರಿ ಆಯಿತು ಅಂತೆಲ್ಲ ಹೇಳಿ, ಬಾವ ನಂಗೆ ಗೊತ್ತು ನಿಮ್ಮ ಮನಸ್ಸು ಎಷ್ಟು ದೊಡ್ಡದಿದೆ ಅಂತೆಲ್ಲ ಹೇಳಿದಾಗ ಅಲ್ಲಿ ಚಂಪಾ ಬಂದು ನೋಡೋಣ, ಚಂಪಾ ಮನೇಲಿದ್ದಾಗ ಇದೆಲ್ಲ ಬೇಡ ಅಂತ ಹೇಳಿದರೆ ನೀವು ಕೇಳ್ತಾ ಇಲ್ಲ ಅಂತೆಲ್ಲ ಹೇಳಿ, ಚಂಪನ್ಗೂ ಜೀವನ ಸರಿ ಹೋಗ್ಬೇಕಲ್ಲ ಅಂತೆಲ್ಲ ಹೇಳ್ತಾ ಇರ್ತಾ, ಇಲ್ಲ ಕಣವ್ವ ಚಂಪಾ ನಾನು ಏನಾದರೂ ಒಂದು ಮಾಡ್ತೀನಿ ಸುಮ್ಮನೆ ಇರು ಅಂತೆಲ್ಲ ಹೇಳಿ, ಅದೇ ಟೈಮಿಗೆ ಇವರು ಎಷ್ಟೇ ತಕರಾರು ಮಾಡ್ತಾ ಅದೇ ಟೈಮಿಗೆ ತಡಿ ಇಲ್ಲ ನಾನು ಇವರು ಹೋಗಿ ಮಾತಾಡ್ಕೊಂಬರ್ತೀವಿ ಅವ್ರ ಹತ್ರ MLA ಸಂಪತ್ ಹತ್ರ ಅಂತ. ಇಲ್ಲಿ ಮಿನಿಸ್ಟ್ರೇ ನೀವು ಫೋನ್ ಮಾಡಿದೆ, ಏನಿಲ್ಲಪ್ಪ ಅದೇ ನೀನೇ ಬಂದೋಗಿ ಹೇಳಿದಲ್ಲಪ್ಪ ನಿಮ್ಮ ಮಗಳಿಗೆ ಯಾವುದೋ ಒಂದು ಒಳ್ಳೆ ಕಡೆ ಸಂಬಂಧ ಹುಡುಗು ಅಂತೆಲ್ಲ ಹೇಳಿ, ಅದಕ್ಕೆ ಸಂಬಂಧ ನೋಡಿದ್ದೀನಿ ಅಂದರೆ ಇನ್ನೇನು ಗೌಡ್ರೆ ಏನು ಯಾಕಪ್ಪ ಈ ವಿಚಾರ ಮಾತಾಡೋಕೆ ಇಷ್ಟ ಇಲ್ಲ, ಇನ್ನೇನು ಗೌಡ್ರೆ ನಿಮ್ಮ ಮನೆ ಸಂಬಂಧ ಬೆಳೆಸೋದ್ರೆ ಸುಮ್ಮನೆ ತಮಾಷೆ ಮಾತೆ ಅಂತೆಲ್ಲ ಹೇಳಿ, ಅದೃಷ್ಟದ ಅಂದ್ಕೊಂಡೆ ಓಹೋ ನಾನು ಫೋನ್ ಇಟ್ಮೇಲೆ ನೋಡು ನನ್ನ ಮಿನಿಸ್ಟರ್ ಆಗಬೇಕನ್ನೋ ಆಸೆ ಕನಸೆಲ್ಲ ನನಗೆ ಈಡೇರುತ್ತೆ. ಇವನು ಹೇಗಿದ್ರು ಹೈಕಮಾಂಡ್ಗೆ ತುಂಬ ಟಚ್ ಆಗಿದ್ದಾನಲ್ಲ, ಹಾಗಾಗಿ ನಾನು ಇವನ ಜೊತೆ ಇದು ಮಾಡಿದರೆ ಚೆನ್ನಾಗಿರುತ್ತೆ ಅಲ್ಲ ಅಂತೆಲ್ಲ ಹೇಳಿ ಇದು ಮಾಡ್ತಾ ಇದೇ ಟೈಮ್ ಒಳಗೆ ಈ ಕಡೆಯಿಂದ ಇವ್ರ ಆಕೆಗಂತೂ ಖುಷಿ ಆಕೆ ಇಬ್ಬರಿಗೆ ಖುಷಿ ಪಡ್ತಾ ಇರ್ಬೇಕಾದ್ರೆ ಪಾಪ ಸಾವಿತ್ರಿನ ಸ್ವಲ್ಪ ಅಪೋಸ್ ಮಾಡ್ತಲ್ಲ, ಸಾವಿತ್ರಿ ಅಪೋಸ್ ಮಾಡಿ ಆಮೇಲೆ ಸುಭಾಷನ್ಗೆ ನೋಡು ಸ್ವೀಟ್ ತಿನ್ನು ಅಂದರೆ ಏನು ಕಣವ ಅಂತೆಲ್ಲ ಹೇಳಿದಾಗ, ನೋಡಿ ನಿಮ್ಮ ದೊಡ್ಡಪ್ಪ ಅವ್ರ ಜೊತೆ ಮಗಳ ಮದುವೆ ಮಾಡ್ಸೋಕ್ಕೆ ಒಪ್ಪತ್ಕೊಂಡ್ಬಿಟ್ರು ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ, ಹೌದಾ ತಗೊಳವ ಸ್ವೀಟ್ ತಿನ್ನು ನೀನು ಅಂತ ತಾಯಿ ಮಗ ಖುಷಿಯಿಂದ ಒಬ್ರಿಗೊಬ್ರು ಸ್ವೀಟ್ ತಿನ್ನಿಸ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ವಿದ್ಯಾ ನನ್ನ ಫ್ರೆಂಡ್ ಕಾಲೇಜಲ್ಲಿ ಆಡ್ತಾ ಇರ್ತಾನೆ. ಏನು ಅಂದರೆ ನಾನು ಲವ್ ಮಾಡ್ತಾರೆ ಹೌದು, ಮತ್ತು ನೀನು 24 ಗಂಟೆ ಫೋನು ಮತ್ತು ಕಾಲೇಜ್ ತುಂಬ ಓಡಾಡಿದ್ರೆ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಇರುತ್ತೆ ಅಂತೆಲ್ಲ ಹೇಳಿದಾಗ, ಅದು ಹೇಗೋ ಒಂದು ಫಸ್ಟ್ ಓದಿನ ಕಡೆ ಗಮನ ಕೊಡು, ಅದಾದಮೇಲೆ ಬೇಕಾದರೆ ಮುಂದೆ ನೋಡಿದ್ರಾಯ್ತು ಅಂತೆಲ್ಲ ಹೇಳ್ತಾ ವಿದ್ಯಾ ಅಂತೆಲ್ಲ ಹೇಳಿ ಸರಿ. ಆಮೇಲೆ ಶಿವರಾಮ ಮತ್ತು ಅವ್ರ ತಮ್ಮ ಗೋವಿಂದ ಇಬ್ಬರು ಮಾತಾಡ್ತಿರ್ಬೇಕು. ಅಮ್ಮಮ್ಮ ಇಲ್ಲಿ ಬಂದು ಅಮ್ಮಮ್ಮ ಹೇಳ್ತಾಳೆ, ನೋಡು ಶಿವರಾಮ ಅಂತ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಟೈಮಿಗೆ ಚಂಪಾ ಲಗೇಜ್ ತೊಗೊಂಡು, ಏನೇ ಚಂಪಿ ಎಲ್ಲಿ ಹೋಗ್ತಾ ಇದೆಯಾ ಅಂತೆಲ್ಲ, ನಾವು ಅಪ್ಪನ ಮನೆಗೆ ಹೋಗ್ತೀನಿ ಅಂತ. ಅಲ್ಲಿ ಆದರೂ ಅಪ್ಪಂಗೆ ಸಹ ನೋಡುವ ಚಂಪಾ ನಿಂಗೆ ಡಿವೋರ್ಸ್ ಕೊಡಿಸಿದ್ದು ಒಂದೇ ಕಾರಣಕ್ಕೆ, ಏನಂದರೆ ನೀನು ಅನ್ಕೊಟ್ಟೆ ಬಾಳೋದಿಲ್ಲ ಅಂದ್ಕೊಳ್ಳೆ ನಾನು ನಿನಗೆ ಡಿವೋರ್ಸ್ ಕೊಡಿಸಿದ್ದು ಅಷ್ಟೇ ಹೊರತು ಇನ್ನೇನಿಲ್ಲ ಅಂತ. ನಾನು ಈ ಮನೆ ಹೆಂಗೆ ಸೊಸೆ ಆಗಿರಬೇಕು ಅಂತೆಲ್ಲ ಹೇಳಿ, ಈ ಮನೆ ಸೊಸೆ ಸ್ಥಾನ ನಿನಗೆ ಹೋದ್ರೇನಾಯ್ತವ, ಮಗಳ ಸ್ಥಾನ ನಾನು ಹೇಳ್ತೇನೆ, ನನ್ನ ಮಗಳಾಗಿ ಈ ಮನೇಲಿರು ಅಂತೆಲ್ಲ ಹೇಳಿದೆ. ನಿನಗೂ ಒಂದು ಹೋಗ್ಲಿ ಬಿಡು, ಅವ್ರ ಅಪ್ಪನ ಮನೆಗಾನ ಹೋಗ್ಲಿ, ಸುಡ್ಗ ಈಶ್ವರಿ ನಿನ್ನ ಬಾಯಿ ಮೇಲೆ ಸ್ವಲ್ಪ ಕಂಟ್ರೋಲ್ ಇರಲಿ ಅಂತ ಬೈದಾಗ ಮಾತು ಮೇಲೆ ಸ್ವಲ್ಪ ನಿಗಾ ಇಟ್ಕೊ ಅಂತೆಲ್ಲ ಹೇಳಿ ಬೈದ್ಬಿಡ್ತಾರೆ. ಅವ್ರು ಬೈದ್ರೂ ಈಗ ತಲೆ ಕೆಡಿಸ್ಕೊಳಂಗಿಲ್ಲ. ಮತ್ತು ನೋಡವ್ವ ನನ್ನ ಮಗಳಾಗಿ ಈ ಮನೇಲಿ ನೀನು ಇರ್ಬೋದು ಅಂತೆಲ್ಲ ಹೇಳ್ತಾರೆ. ಹೌದಣ್ಣ, ಈಗ MLA ಮಗಳ ಜೊತೆ ಮದುವೆ ಮಾಡ್ಕೊಂಬಂದು MLA ಮಗಳನ್ನ ಮನೇಲಿ ಇಟ್ಕೊಂಡಾಗ ಈ ಹುಡುಗಿ ಯಾರು ಎದಕ್ಕಿದ್ದಾಳ ಅಂದರೆ ಏನಂತ ಉತ್ತರ ಕೊಡಬೇಕು, ಆ ಹುಡುಗಿ ಮನಸ್ಸು ಬೇಜಾರಾಗೋದಿಲ್ವೇ, ನೀನು ದುಡುಕಿಬಿಟ್ಟೆ. ಇಲ್ಲ ಕಣವ್ವ, ನಾನು ನಿನ್ನ ದುಡುಕಿ ನಿರ್ಧಾರ ತಗೋ, ಅವಳು ಜೀವನ ಮಾಡಲ್ಲ ಅಂದಿದ್ದಕ್ಕೆ ಬೇಡ ಅಂದಿದ್ದಕ್ಕೆ ಸರಿ, ಈಗ ನಡೆಯವ್ವ ಒಳಗೆ ಹೋಗು ಅಂತೆಲ್ಲ ಹೇಳ್ತಾರೆ. ಇಲ್ಲಮ್ಮ ಅಂದು ಅಂತೆಲ್ಲ ಅದೆಲ್ಲ ಇದೇ ಇಲ್ಲ ಏನಿಲ್ಲ ನೋಡು ಅಂದ. ಇಲ್ಲ ನಾನು ವಿದ್ಯಾಕ್ಕನ ಜೊತೆ ಔಟ್ ಹೌಸಲ್ಲಿ ಇರ್ತೀನಿ ಅಂತೆಲ್ಲ ಹೇಳಿದೆ. ಅದು ಮನೆಯಲ್ಲಿ ಅಂತೆಲ್ಲ ಹೇಳಿದಾಗ ಹೆಂಗೂ ವಿದ್ಯಾಕ್ಕಗೂ ಸಹಾಯ ಆಗ್ತೈತಿ ಅಂತೆಲ್ಲ ಹೇಳಿ, ಇವ್ರ ಅಮ್ಮ ಮಗಳಿಗೆ ಸ್ವಲ್ಪನೂ ಇಷ್ಟ. ನೋಡವ್ವ ನಿನ್ನ ಜೀವನ ಹೆಂಗೆ ಕೆಟ್ಟೋಗಿದೆ ಅಂತ ನೀನು ತಿಳ್ಕೊಬೇಡ, ನಿನ್ನ ಜೀವನ ನಾನು ಸರಿಪಡಿಸ್ತೀನಿ, ನಾನಿದ್ದೀನಿ ನಿಮ್ಮ ಮಾವ ಅಂತೆಲ್ಲ ಹೇಳಿ ಶಿವರಾಮೇಗೌಡ ಸಮಾಧಾನ ಮಾಡ್ತಾರೆ. ಇಲ್ಲಿ ಇವ್ರಿಗೆ ಇಷ್ಟ, ಎಲ್ಲಾದರೂ ಹೋಗ್ಲಿ ಬಿಡಿ ಬಾವ, ನಿಮಗೆ ಅದಕ್ಕೆ ಇವಳನ್ನ ಕಟ್ಕೊಂಡು ಅಂತೆಲ್ಲ ಹೇಳಿ, ಈಶ್ವರಿ ನಿಂಗೆ ಒಂದು ಗೀತ ಹೇಳಿದರೆ ಅರ್ಥ ಆಗ್ತದಲ್ಲ, ಮತ್ತೆ ಹೇಳಬೇಕಾ, ಸುಮ್ಮನೆ ಇರು ಅಂತ ಈಶ್ವರಿಗೆ ಅವ್ರು ಬೈತಾರೆ. ಬೈದಾಗ ಸಾವಿತ್ರಿಗೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಈಶ್ವರಿಗೆ ಬೈದಿದ್ದಕ್ಕೆ, ನೋಡು ಅವಳ ಜೀವನ ಸರಿಪಡಿಸೋದು ನನ್ನ ಜವಾಬ್ದಾರಿ, ಅದು ನಾನು ತೊಗೊಂಡಿದ್ದೀನಿ, ಇವತ್ತಿಲ್ಲ ಅಂದರೆ ನಾಳೆ ಜೀವನ ಪಡಿಸ್ತೀನಿ ಅಂತೆಲ್ಲ ಹೇಳ್ತಾ, ನಾನು ಔಟ್ ಹೌಸಲ್ಲಿ ವಿದ್ಯಾಕ್ಕನ ಜೊತೆ ಇರ್ತೀನಿ, ವಿದ್ಯಾಕ್ಕ ಹಿಂಗಿದೆ ವಿದ್ಯಾಕ್ಕಗೂ ನನ್ನಿಂದ ಸ್ವಲ್ಪ ಸಹಾಯ ಆಗುತ್ತೆ ಅಂತೆಲ್ಲ ಹೇಳಿ ಅವ್ರ ಮಾವನ ಹತ್ರ ಕನ್ವಿನ್ಸ್ ಮಾಡಿ ಸರಿ ಔಟ್ ಹೌಸಲ್ಲಿ ಇರ್ತೀನಿ ಅಂತೆಲ್ಲ ಹೇಳ್ತಾಳೆ. ಔಟ್ ಹೌಸಲ್ಲಿ ಇರ್ತೀನಿ ಅಂದಾಗ ಇವ್ರಿಗೆ ಯಾರಿಗೂ ಇಷ್ಟನೇ ಇರಲ್ಲ. ಆ ಕಡೆಯಿಂದ ಇವರು ಔಟ್ ಹೌಸ್ಗೆ ಹೋಗ್ತೀನಿ ಅಂತ ಹೋಗ್ಬಿಡ್ತಾರೆ. ಆಮೇಲೆ ಬಾಡಿ ಗಾರ್ಡ್ ಬಂದು ಸರ್ ರೆಡಿ ಆಗಿದೆ ಕಾರು ಗೀರು ಎಲ್ಲ ಹೋಗೋದೆ ಅಂದರೆ, ಸರಿ ಜನ ಬಂದಿದ್ದಾರೆ ನಡೆಯಪ್ಪ ಹೋಗೋಣ ಅಂತೆಲ್ಲ ದೊಡ್ಡ ಬಂದು ಇಲ್ಲಿ ಅಮ್ಮಮ್ಮ ಇದ್ದೆ ಅಳ್ಕೊಂತ ಕುಂತ್ಬಿಡ್ತಾರೆ. ಅಮ್ಮಮ್ಮ ಕುಂತಾಗ ಯಾರಿಗೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಯಾವ ಟೈಮಲ್ಲಿ ಯಾರಿಗೆ ಹೆಂಗೆ ಉತ್ತರ ಕೊಡಬೇಕಂತ ನಾನು ಉತ್ತರ ಕೊಡ್ತೀನಿ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತೆಲ್ಲ ಹೇಳ್ತಾಳೆ. ನೀನು ಅಮ್ಮ ಮಗಳು ಇಬ್ಬರು ಸ್ವಲ್ಪ ಬೇಜಾರಾಗೋದು, ನಮ್ಮ ಬಗ್ಗೆ ಚಿಂತೆ ಮಾಡಿ ಹೋಗ್ಬೇಡ್ರಿ, ಸ್ವಲ್ಪ ಸುಮ್ಮನೆ ಇರಿ ಅಂತೆಲ್ಲ ಹೇಳ್ತಾರೆ. ಸ್ವಲ್ಪ ಸುಮ್ಮನೆ ಇರಿ ಅಂತೆಲ್ಲ ಹೇಳಿದಾಗ ಆವಾಗ
ಸಮಾಧಾನ. ವಿದ್ಯೆ ಅಲ್ಲಿ ಹೋಟ್ಲಿಗೆ ಬರ್ತಾಳೆ. ವಿದ್ಯೆ ಅಲ್ಲಿ ಹೋಟ್ಲಿಗೆ ಬಂದಾಗ ನೋಡವ್ವ ಯಾವ್ದು ಕಣ್ಣ ತುಂಬ ಬೇಜಾರಾಗಿದ್ದಿಲ್ಲ ಏನಾಯಿತು ಅಂದಾಗ, ಇಲ್ಲ ಕಣವ್ವ ಅಡುಗೆ ನೋಡಿದೆ ಶಾನೆ ಮಾಡಿಸ್ಬಿಟ್ಟಿನಿ, ಹಲ್ವೇನೆಲ್ಲ ಐತೆ ನಮ್ಮ ಹೋಟೆಲ್ ಅಂತಂದೆಲ್ಲ ಹೇಳಿ, ಇದು ನೋಡಿದರೆ ಈ ಥರ ಆಗ್ತಾ ಇದೆಯಲ್ಲ ಅಂತೆಲ್ಲ ಹೇಳಿ ಬಾವುಟ ಬೀಸಿದ್ರೆ ನಮ್ಮ ಹೋಟ್ಲಿಗೆ ಗಿರಾಕಿಗಳವ, ಇಲ್ಲಾಂದರೆ ಇಲ್ಲ ಅಂತೆಲ್ಲ ಹೇಳ್ದೆ. ಸರಿ ಕಣಣ್ಣ ನಾನು ಬಾವುಟ ಬೀಸ್ತೀನಿ ತಲೆ ಕೆಡಿಸ್ಕೋಬೇಡಿ ಅಂತೆಲ್ಲ ಹೇಳಿ ವಿದ್ಯಾ ಬಾವುಟ ತೊಗೊಂಡು ಇಲ್ಲಿ ಬಂದು ಬೀಸ್ತಾ ಇರ್ತಾರೆ. ವಿದ್ಯಾ ಬಾವುಟ ಬೀಸ್ತಾ ಇರಬೇಕಾದ್ರೆ ನೀವೇನು ಚಿಂತೆ ಮಾಡಬೇಡ್ರಿ, ನಾನು ಅಲ್ಲಿ ಹೋಗಿ ನಿಂತ್ಕೊತೀನಿ. ಅಲ್ಲ ಕಣವ್ವ ನಿನ್ನ ಕಾಲು ಅದೆಲ್ಲ ಏನಿಲ್ಲ ಬಿಡೋಣ, ಹೋಗಿ ನಿಂದಿರ್ತೀನಿ, ಎಷ್ಟು ಸಾಧ್ಯ ಅಷ್ಟು ಕೆಲಸ ಮಾಡ್ತೀನಿ ಅಂತೆಲ್ಲ ಹೇಳಿ ಬ್ಯಾಗ್ ಇಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ವಿದ್ಯಾ ಡೋರ್ ತೊಗೊಂಡು ಬಂದುಬಿಡ್ತಾಳೆ. ಡೋರ್ ತಗೊಂಡು ಬಾವುಟ ಹಿಡ್ಕೊಂಡು ಅಲ್ಲಿ ಬರ್ತಾಳೆ. ಬಾವುಟ ತೊಗೊಂಡು ಅಲ್ಲಿ ಬೀಸ್ಕೊತ ನಿಂತಿರ್ತಾಳೆ. ಬಾವುಟ ತೊಗೊಂಡು ಅಲ್ಲಿ ಬೀಸ್ಕೊತ ನಿಂತಿರುವ ಇದೇ ಟೈಮಿಗೆ ಒಂದು ಗಾಡಿಗಳೆಲ್ಲ ಪಾಸ್ ಆಗ್ತಾ ಸಿಗ್ನಲ್ ಮಾಡ್ತಾ ಗಾಡಿಗಳಿಗೆಲ್ಲ. ಆಮೇಲೆ ಪೊಲೀಸ್ ಜೀಪ್ ಬರುತ್ತೆ. ಆ ಪೊಲೀಸ್ ಜೀಪ್ಗೆ ಅಣ್ಣ ಸ್ಟಾಪ್ ಮಾಡಿ ಅಂತ ಹೇಳಲ್ಲ, ಯಾಕಂದರೆ ಪೊಲೀಸ್ ಜೀಪ್ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ನೆಕ್ಸ್ಟ್ ಹಿಂದಗಡೆ ಇನ್ನೊಂದು ಜೀಪ್ ಬರ್ತದೆ, ಇನ್ನೊಂದು ಕಡೆ ಇನೋವಾ ಕಾರ್ ಬರುತ್ತೆ. ಆ ಕಾರಲ್ಲಿ ಶಿವರಾಮೇಗೌಡ ಇರ್ತಾನೆ. ಒಟ್ಟು ಶಿವರಾಮೇಗೌಡ ನೋಡಿ ಮುಖ ಮುಚ್ಕೊಂಡ್ಬಿಡ್ತಾನೆ ಸ್ಟಾಪ್ ಅನ್ನೋಕ್ಕೆ. ಆದರೆ ಶಿವರಾಮೇಗೌಡ ವಿದ್ಯಾನೆ ಅಂತ ಕಂಡುಹಿಡಿತಾನೆ. ಆಮೇಲೆ ಒಳಗಡೆ ಕಾರ್ ಸ್ಟಾಪ್ ಮಾಡಿ ಒಳಗಡೆ ಬರ್ತಾನೆ. ಏನು ಬೇಕಂದರೆ ಎಲ್ಲರಿಗೆ ಕಾಫಿ ಕೊಡಿ ಅಂತೆಲ್ಲ ಹೇಳಿ ಬಾಡಿಗಾರ್ಡು ಅವ್ರಿಗೆಲ್ಲ ಗನ್ಮ್ಯಾನ್ಗೂ ಡ್ರೈವರ್ಗೂ ಎಲ್ಲರಿಗೂ. ಅದೇ ಟೈಮಿಗೆ ಈ ಕಡೆಯಿಂದ ಹೊರಗಡೆ ಒಬ್ಬ ಹೆಣ್ಮಗಳು ಬಾವುಟ ಬೀಸ್ತಿದ್ಲ, ಆ ಹೆಣ್ಮಗಳು ಕೂಟನೇ ಕೊಡಿಸ್ಬೇಕು ನನಗೆ ಅಂತೆಲ್ಲ ಹೇಳ್ತಾರೆ. ಹ್ಞೂ ಅಂತೆಲ್ಲ ಹೇಳಿ ವಿದ್ಯೆ ತೊಗೊಂಬರ್ತಾರೆ. ವಿದ್ಯೆ ತೊಗೊಂಬಂದಾಗ ಇಲ್ಲಿ ಡ್ರೈವರ್ ನೋಡಿಬಿಡ್ತಾನೆ. ಡ್ರೈವರ್ ನೋಡಿ ವಿದ್ಯಾ ಮೇಡಮ್ ಅಂತ ಶಿವರಾಮೇಗೌಡ ಏನು ಆ್ಯಕ್ಷನ್ ತೊಗೊತಾನೆ ನಾಳೆ ನೋಡಬೇಕಿದೆ.